ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಒಬ್ಬ ತಾಯಿಯಾಗಿ, ತಂಗಿಯಾಗಿ, ಮಗಳಾಗಿ, ಹೆಂಡತಿಯಾಗಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಕೂಡ ಒಂದು ಮಹಿಳೆ ಕ್ಲೀನ್ ಆಗಿ ತನ್ನ ಜವಾಬ್ದಾರಿಗಳನ್ನ ನೆನೆಸ್ಕೊಂಡಿರ್ತಾಳೆ. ಸೊ ಹಾಗಾಗಿ ಅಂತ ಎಲ್ಲ ಮಹಿಳೆಯರಿಗೂ ಒಂದು ದಿನ ಮೀಸಲಾಗಿಟ್ಟು ಅವರಿಗೆ ಒಂದು ಕೃತಜ್ಞತೆ ಹೇಳುವ ದಿನ ಇವತ್ತು. ಅಂದ್ರೆ ಎವ್ರಿ ಡೇ ಸೆಲೆಬ್ರೇಟ್ ಮಾಡಬಾರ್ದು ಅಂತಲ್ಲ, ಎವ್ರಿ ಡೇ ಕೂಡ ರೆಸ್ಪೆಕ್ಟ್ ಕೊಡಬೇಕು. ಬಟ್ ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಡೇ ಇಟ್ಟು ಅವ್ರಿಗೋಸ್ಕರನೇ ಮೀಸಲಾಗಿ ಇಟ್ಟಿರೋ ದಿನ ಇವತ್ತು ಮಾರ್ಚ್ 8ನೇ ತಾರೀಕು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಸೊ ಎಲ್ಲ ಅಕ್ಕ ತಂಗಿದಿರಿಗೂ ತಾಯಿದಿರಿಗೂ ಮಹಿಳಾ ಇಂಟರ್ನ್ಯಾಷನಲ್ ಡೇಯ ಶುಭಾಶಯಗಳು. ಪ್ರತಿದಿನ ಎಲ್ಲರಿಗೋಸ್ಕರ ಅವ್ರಿಗೆ ಬೇಕಾಗಿರೋ ಅಡುಗೆ, ಅವ್ರಿಗೆ ಬೇಕಾಗಿರೋ ಬಟ್ಟೆ ಎಲ್ಲ ಕೆಲಸಗಳು ಕೂಡ ಮಾಡಿರ್ತೇವೆ. ಸೊ ಲೆಟ್ಸ್ ಟೇಕ್ ದಿಸ್ ಡೇ ಫಾರ್ ಅಸ್. ನಮಗೋಸ್ಕರ ಈ ದಿನ ನಾವು ತಗೊಂಡು ನಮ್ಮ ಮಹಿಳಾ ದಿನಾಚರಣೆ ಆಚರಿಸೋಣ. ಏನೇ ಫಂಕ್ಷನ್ ಕೂಡ ಒಂದು ಸಿಹಿಯಿಂದ ಸ್ಟಾರ್ಟ್ ಮಾಡ್ಬೇಕಲ್ವಾ. ಸೊ ಸಿಹಿಯಿಂದ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಲೈಫ್ ಕೂಡ ಅಷ್ಟೇ ಸಿಹಿಯಾಗಿರುತ್ತೆ ಅಂತ. ಸೊ ಇವತ್ತೊಂದು ತುಂಬಾ ಚೆನ್ನಾಗಿರೋ, ತುಂಬಾ ಹೆಲ್ದಿ ಆಗಿರೋ ಐಸ್ ಕ್ರೀಮ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಸ್ಟ್ರಾಬೆರಿ, ಬನಾನಾ, ಮಖಾನ ಎಲ್ಲ ಹಾಕ್ಬಿಟ್ಟು. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಳೆಹಣ್ಣು ತಗೊಂಡು ಅದನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ನಾನು ಇಲ್ಲಿ 3 ಸ್ಟ್ರಾಬೆರಿ ತಗೊಂಡಿದ್ದೀನಿ. ಸೊ ಯಾಕೆಂದರೆ ನಂತರ 3 ಸ್ಟ್ರಾಬೆರಿ, ಸೊ ಹಾಗಾಗಿ 3 ಸ್ಟ್ರಾಬೆರಿ ತಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಅದು ತುಂಬ ಕ್ರೀಮಿ ಆಗಿ ಬರೋದಕ್ಕೋಸ್ಕರ ಬಾಳೆಹಣ್ಣು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಬಾಳೆಹಣ್ಣು ಮತ್ತು ಸ್ಟ್ರಾಬೆರಿನ ಈ ಥರ ಕ್ಲೀನಾಗಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಅಟ್ಲೀಸ್ಟ್ 1 ಅವರ್ ಆದ್ರೂ ಫ್ರೀಜರಲ್ಲಿ ಇಡಬೇಕಾಗುತ್ತೆ. ಯಾಕೆಂದರೆ ಸ್ವಲ್ಪ ಅದು ಗಟ್ಟಿ ಆಗಬೇಕು. ಸೊ ಅದಕ್ಕೋಸ್ಕರ 1 ಅವರ್ ಆದರೆ ಫ್ರೀಜರಲ್ಲಿ ಇಡಬೇಕಾಗುತ್ತೆ. ಸೊ ಇವಾಗ ಅದು ಆಗೋಷ್ಟರಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ 1 ಬೌಲಷ್ಟು ಮಖಾನ, ಒಂದು 5 ಬಾದಾಮಿ ಮತ್ತು ಒಂದು 5 ಗೋಡಂಬಿ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವೀಟ್ನೆಸ್ಗೋಸ್ಕರ ಖರ್ಜೂರ ಯೂಸ್ ಮಾಡ್ತಾ ಇದ್ದೀನಿ. ಒಂದು 5 ಖರ್ಜೂರ ಬೀಜ ತೆಗೆದು ಹಾಕ್ಕೊಂಡು ಅದನ್ನು ಹಾಲಲ್ಲಿ ಹಾಕಿ ನೆನೆಸಿಡ್ತಾ ಇದ್ದೀನಿ. ಯಾಕೆಂದರೆ ಅದು ತುಂಬ ಸಾಫ್ಟ್ ಆಗಲಿ ಅಂತ. ನಾನಿಲ್ಲಿ ಕಾಯಿಸಿರೋ ಹಾಲು ಹಾಕ್ತಾ ಇದ್ದೀನಿ. ಕಾಯಿಸಿರೋದು ಹಾಲು ಅಂದರೆ ಬಿಸಿ ಇರಬಾರ್ದು, ಅದನ್ನ ಕಾಯಿಸಿ ಆರಿರಬೇಕು. ಆರಿರೋ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಬಿಸಿ ಹಾಲಂತೂ ಯೂಸ್ ಮಾಡಲೇಬಾರ್ದು. ಆ ಥರ ಹಾಲು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿಡಬೇಕಾಗುತ್ತೆ. ಸೊ ಇವಾಗ ಅರ್ಧ ಗಂಟೆ ಆಗಿದೆ, ಇದು ಕೂಡ ಡ್ರೈ ಆಗಿದೆ. ಸೊ ಇವಾಗ ಇದೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಓಕೆನಾ. ಸೊ ನೀನು ಸಿಕ್ಕಿರೋ ಮಖಾನ ಮತ್ತು ಇದು ಫ್ರೂಟ್ಸ್, ಫ್ರಿಜ್ ಸಿಕ್ಕಿರೋ ಫ್ರೂಟ್ಸ್ ಎಲ್ಲನೂ ಒಂದೇ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನಾವಿಲ್ಲಿ ಯಾವುದೇ ಥರ ವೆನಿಲಾ ಎಸೆನ್ಸ್ ಯಾವುದೂ ಯೂಸ್ ಮಾಡ್ತಿಲ್ಲ. ನಿಮ್ಗೆ ಏನಾದರೂ ಬೇಕಂದರೆ ಯೂಸ್ ಮಾಡ್ಬೋದು. ವೆನಿಲಾ ಎಸೆನ್ಸ್ ಯೂಸ್ ಮಾಡೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇಲ್ಲಿ ಏನು ಫ್ರೂಟ್ಸ್ ಹಾಕಿದ್ದೀವಲ್ಲ, ಇಲ್ಲಿ ಬನಾನಾ ಫ್ಲೇವರ್ ಸ್ವಲ್ಪ ಡಾಮಿನೇಟ್ ಆಗಿರುತ್ತೆ. ಬಟ್ ನೀವೇನು ವೆನಿಲಾ ಎಸೆನ್ಸ್ ಯೂಸ್ ಮಾಡಿದ್ರೆ ಅದು ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ. ಏನು ಬನಾನಾ ಫ್ಲೇವರ್, ಸ್ಟ್ರಾಬೆರಿ ಫ್ಲೇವರ್ ಅಷ್ಟು ಬರೋದಿಲ್ಲ. ಅದ್ರ ಬದಲಾಗಿ ವೆನಿಲಾ ಫ್ಲೇವರ್ ಜಾಸ್ತಿ ಬರುತ್ತೆ. ಬಟ್ ನಾನಿಲ್ಲಿ ಯಾವುದೇ ಥರ ವೆನಿಲಾ ಎಸೆನ್ಸ್ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ಮನೇಲಿರೋ ಸಿಂಪಲ್ ಐಟಮಲ್ಲೇ ಹೇಗೆ ರುಚಿಯಾಗಿ ಒಂದು ಐಸ್ ಕ್ರೀಮ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಇದನ್ನೆಲ್ಲ ಕ್ರೀಮಿಯಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಅದು ಕ್ಲೀನಾಗಿ ಬ್ಲೆಂಡ್ ಆಗಬೇಕು. ಸೊ ಆ ಥರ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಎವ್ರಿ ಟೈಮ್ ನಮಗೆ ಬೇಕಂದಾಗ ಆಚೆ ಹೋಗಿ ತೊಗೊಂಡು ತಿಂತೀವಿ. ಬಟ್ ಅದ್ರ ಬದಲು ಈ ಥರ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಎಲ್ಲ ಕೂಡ ತುಂಬ ಹೆಲ್ತಿಗೆ ಇಂಪಾರ್ಟೆಂಟ್ ಇರೋ ಐಟಮ್ಸೇ ಹಾಕಿರೋದು. ಮಖಾನದಿಂದ ಇರೋದು, ಬಾದಾಮಿ, ಗೋಡಂಬಿ, ಖರ್ಜೂರ ಎಲ್ಲ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಹೆಲ್ದಿಯಾಗಿರೋ ಐಟಮ್ಸ್ ಹಾಕಿರೋದು. ಸೊ ಹಾಗಾಗಿ ಆಚೆ ತಿನ್ನೋದ್ರಿಂದ ತುಂಬ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಅದರಲ್ಲಿ ಏನೇನು ಹಾಕಿರ್ತಾರೆ ಅಂತ ಗೊತ್ತಿರೋದಿಲ್ಲ. ಶುಗರ್ ಅಂತೂ ತುಂಬ ಜಾಸ್ತಿ ಹಾಕಿರ್ತಾರೆ ಅಲ್ವಾ. ಸೊ ಅದ್ರ ಬದಲು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅದನ್ನ ಒಂದು ಬೌಲ್ ಟ್ರಾನ್ಸ್ಫರ್ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ಡ್ರೈ ಪೌಡ್ರನ್ನ ಹಾಕೋತಾ ಇದ್ದೀನಿ. ಇದನ್ನ ನಿಮಗೆ ಯಾವ್ದು ಬೇಕಾದರೂ ಅದನ್ನು ಕೂಡ ಹಾಕೋಬೋದು. ಯಾವ ಥರ ಪಿಸ್ತಾ ಪೌಡ್ರು, ಬಾದಾಮ್ ಪೌಡ್ರು ಕೂಡ ಹಾಕೋಬೋದು. ನಾವು ಇಲ್ಲಿ ಗೋಡಂಬಿ ಪೌಡ್ರ್ ಹಾಕಿ ಒಂದು 5 ಅವರ್ ಫ್ರೀಸ್ ಮಾಡಿದ್ದೀನಿ. ಸೊ ಒಂದು 5 ಅವರ್ ಆದಮೇಲೆ ಓಪನ್ ಮಾಡ್ತಿದ್ದೀನಿ. ಒಂದು 5 ಸಾಕಾಗುತ್ತೆ. ಒಂದು 5-6 ಅವರ್ ಫ್ರೀಜರಲ್ಲಿ ಇಟ್ಟರೆ ಸಾಕಾಗುತ್ತೆ. ಸೊ ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ, ಗಟ್ಟಿ ಕೂಡ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ಹೆಲ್ದಿ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ನ್ಯಾಚುರಲ್ ಸ್ವೀಟ್ನೆಸ್ ಇದೆ ಇದರಲ್ಲಿ ಅಲ್ವಾ. ಸೊ ಯಾವುದೇ ಥರ ಶುಗರು ಇಲ್ಲ, ಯಾವುದೇ ಥರ ಆರ್ಟಿಫಿಷಿಯಲ್ ಫ್ಲೇವರ್ ಯಾವುದೂ ಇಲ್ಲ. ಜಸ್ಟ್ ಮನೇಲಿರೋ ಐಟಮಲ್ಲೇ ಮಾಡಿರೋದು. ಸೊ ಹಾಗಾಗಿ ತುಂಬ ತಿಂದರೂ ಕೂಡ ಯಾವುದೇ ಥರ ಪ್ರಾಬ್ಲಮ್ ಆಗುತ್ತೆ ಅನ್ನೋ ನೆಸೆಸಿಟಿ ಇರೋದಿಲ್ಲ. ತುಂಬ ಹೆಲ್ದಿ ಆಗಿರುತ್ತೆ. ಸೊ ನೀವು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ನನ್ನ ಚಾನಲ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.